ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಎಸ್, ಈ ವಿಡಿಯೋ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮಾರಕ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರ ಇಲ್ಲಿ ನಡೀತಾ ಇರುವಂತಹ ಸರ್ ಎಂ ವಿ ವಿದ್ಯೋತ್ಸವ ಪರ್ವ ಡಿಸೆಂಬರ್ 2025 31ನೇ ತಾರೀಕು ವರ್ಷದ ಕೊನೆ ದಿನ ಈ ಒಂದು ಸ್ಕೂಲ್ ಡೇ ಪ್ರಯುಕ್ತ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಅಧ್ಯಕ್ಷರ ಸಮ್ಮುಖದಲ್ಲಿ. ಸೊ ಎಲ್ಲ ಸ್ಕೂಲ್ ಎಲ್ಲ ಕೂಡ ತುಂಬ ಕಳಕಳಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರ ಶ್ರಮ ನಮ್ಮ ಮಕ್ಕಳು ಮತ್ತು ನಾವೆಲ್ಲ ಟೀಚರ್ಸು ಸೇರಿ ಮಾಡಿರುವಂಥ ತಯಾರಿ ಇದು. ಸೊ ನೋಡ್ತಿರ್ಬೋದು ಎಂಟ್ರಿ ಹೇಗಿದೆ ಅಂದ್ಬಿಟ್ಟು, ತುಂಬ ಅಚ್ಚುಕಟ್ಟಾಗಿದೆ ಎಂಟ್ರಿ ಮಾತ್ರ, ಸಖತ್ತಾಗಿ ಮೂಡಿ ಬಂದಿದೆ. ಇದೆಲ್ಲ ರಂಗೋಲಿಗಳು ಮತ್ತು ಸೈನ್ಸ್ ಮಾಡೆಲ್ಸ್ ಇರ್ಬೋದು, ಮ್ಯಾಥ್ಸ್ ಮಾಡೆಲ್ಸ್ ಇರ್ಬೋದು, ಇದೆಲ್ಲ ಕೂಡ ಮಕ್ಕಳಿಗೆ ಕಾಂಪಿಟೇಷನ್ ಇಟ್ಟು ಅವರಿಂದ ಬರೆಸಿರೋದು. ಜೊತೆಗೆ ಪೇರೆಂಟ್ಸ್ ಕೂಡ ರಂಗೋಲಿ ಸ್ಪರ್ಧೆ ಏರ್ಪಾಡಾಗಿತ್ತು. ಇನ್ನು VIP ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮ ಶಾಲೆಯ ಬ್ಯಾನ್ಸೆಟ್ ಅವರು ರೆಡಿ ಇದ್ದಾರೆ. ಇನ್ನೇನು ಗೆಸ್ಟ್ ಬಂದ ತಕ್ಷಣ ಒಳಗಡೆ ಹೋಗೋದೇನೆ ಫುಲ್ಲು ಜೋಶಾಗಿ ಕಲರ್ಫುಲ್ಲಾಗಿ ಡ್ರೆಸ್ ಮಾಡಿಕೊಂಡು ಯಾವ ರೀತಿ ನಿಂತಿದ್ದಾರೆ ನೋಡ್ತಿರ್ಬೋದು. ಎಸ್, ಇದೇನು ನೋಡ್ತಿದ್ದೀರಾ, ಎಲ್ಲ ಕೂಡ ಮಕ್ಕಳು ಬಿಡಿಸಿರೋವಂಥದ್ದು. ಕಾಲೇಜಿಂದ ಹಿಡಿದು ಪ್ರೈಮರಿ ತನಕ ಎಲ್ಲ ಮಕ್ಕಳಿಗೂ ಇದು ಗೇಮ್ ಥರ ಕೊಟ್ಟಿದ್ವಿ ನಾವು. ಎಲ್ಲರೂ ಸೈನ್ಸ್ ಮಾಡೆಲ್ಸ್ ಆರ್ ಮ್ಯಾಥ್ಸ್ ಈಕ್ವೇಷನ್ಸ್ ಇರ್ಬೋದು, ರಂಗೋಲಿ ಇರ್ಬೋದು, ಯಾರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಬಿಡಿಸೋವಂಥದ್ದು, ಅವರಿಗೆ ಬಹುಮಾನ ಕೊಡುವಂಥದ್ದು. ಇನ್ನು ಶಾಲಾ ಆವರಣ ಮಾತ್ರ ತುಂಬ ಸ್ವಚ್ಛ ಮಾಡಿದ್ವಿ. ಜೊತೆಗೆ VIPs ಒಳಗಡೆ ಎಂಟ್ರಿ ತೊಗೊಳ್ಳಿಕ್ಕೂ ಕೂಡ ತುಂಬ ಸುಂದರ ಅರೇಂಜ್ಮೆಂಟ್ಸ್ ಕೂಡ ನಾವು ಮಾಡಿದ್ವಿ. ಚೆನ್ನಾಗಿ ಮೂಡಿಬಂತು ಕಾರ್ಯಕ್ರಮ ಮಾತ್ರ. ಇನ್ನೇನು ಕಾರ್ಯಕ್ರಮ ಶುರು ಮಾಡಬೇಕು. ಬ್ಯಾನ್ಸೆಟ್ ಎಲ್ಲ ತಂಡ ರೆಡಿ ಇತ್ತು. ಇನ್ನೇನು ಗೆಸ್ಟ್ ಕೂಡ ಬಂದಾಯ್ತಲ್ವ. ಸೊ ಯಾವ ರೀತಿ ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ, ಯಾವ ಸಿಪಾಯಿಗಳಿಗೂ ಕಮ್ಮಿ ಇಲ್ಲ ನಮ್ಮ ಮಕ್ಕಳು. ಅಷ್ಟು ಚೆನ್ನಾಗಿ VIPs ರಿಸೀವ್ ಮಾಡಿಕೊಂಡ್ರು. ಎಸ್, ತುಂಬ ವಿಜೃಂಭಣೆಯಿಂದ ಎಲ್ಲ VIPsನ ಬರಮಾಡ್ಕೊಂಡ್ವಿ. ಈ ಶಿಸ್ತುಬದ್ಧ ಬ್ಯಾಂಡ್ ಸೆಟ್ ತಯಾರಿ ಮಾಡಿರೋದು ನಮ್ಮ BL ಸರು. ಅವರು ಅಂದರೆ ಶಿಸ್ತು ಅಂತಂದರೆ ಅವರು. ಸೊ ಅದಾದಮೇಲೆ ಇಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಹಾಗೆಯೇ ಗೋಪಾಲರಾವ್ ಅವರ ಸ್ಟ್ಯಾಚುಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸಿ ಪೂಜೆನ ಸಲ್ಲಿಸಿ ಇನ್ನೇನು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಿದ್ದಾರೆ ಎಲ್ಲ VIPಸು. ಅವ್ರನ್ನ ತುಂಬ ಶಾಸ್ತ್ರೋಕ್ತವಾಗಿ ಕಲಶ ಹಿಡ್ದು ಎಲ್ಲ ಮಕ್ಕಳು ಕೂಡ ಒಳಗಡೆ ಬರಮಾಡ್ಕೋತಾ ಇದ್ದಾರೆ. ಸೊ ಮಕ್ಕಳ ಎಲ್ಲರ ಆಸೆ ಇದು, ನಮಗೆ ಸ್ಕೂಲ್ ಡೇ ಮಾಡಬೇಕು ಅಂತ. ಸೊ ಫೈನಲಿ ನಮ್ಮ ಶಾಲೆಯ ಸ್ಕೂಲ್ ಡೇ ತುಂಬ ಚೆನ್ನಾಗಿ ಮೂಡಿ ಬಂತು. ಜೊತೆಗೆ ಎಲ್ಲ ಪೋಷಕರು ಕೂಡ ಆಗಮಿಸಿದ್ರು. ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಯಿತು ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ಸೊ ನೋಡ್ತಿದ್ದೀರಾ, ಯಾರೋ ಒಂದು ವೇಷ ಹಾಕೊಂಬಂದು ಎಷ್ಟು ಚೆನ್ನಾಗಿ ಎಲ್ಲರಿಗೂ ಒಂಥರ ಖುಷಿ ಕೊಡ್ತಿದ್ದಾರೆ, ಸೆಲೆಬ್ರೇಟ್ ಮೂಡಲ್ಲಿದ್ದಾರೆ ಎಲ್ಲರೂ ಕೂಡ. ನಾಳೆ ನ್ಯೂ ಇಯರ್ ಅನ್ನೋದಕ್ಕಿಂತ ಇದೇ ದಿನ ಹೊಸ ವರ್ಷನೇನೋ ಅನ್ನೋಷ್ಟು ಖುಷಿ ಪಡ್ತಾಯಿದ್ರು. ಸೊ ಇನ್ನೇನು ಕಾರ್ಯಕ್ರಮ ಶುರು ಆಗಬೇಕು ಒಂದು ಪ್ರೇಯರ್ ಸಾಂಗ್ ಒಟ್ಟಿಗೆ. ಎಸ್, ಇನ್ನೇನು ಕಾರ್ಯಕ್ರಮ ಶುರುವಾಗ್ತಾ ಇದೆ. ಎಲ್ಲರಿಗೂ ವೆಲ್ಕಮ್ ಹೇಳಿ ದೀಪ ಬೆಳಗೋ ಮೂಲಕ ನಮ್ಮ ಕಾರ್ಯಕ್ರಮ ಶುರುವಾಯಿತು. ಇದಕ್ಕೆ ಯಾರೆಲ್ಲ ಭಾಗಿಯಾಗಿದ್ದರು VIPs, ಶ್ರೀ ನಂದಿ ಆಂಜನಪ್ಪ ಸರು, ರವಿಕುಮಾರ್ ಸರು, ಜೊತೆಗೆ ನಮ್ಮ ಹೋಟೆಲ್ ರಾಮಣ್ಣ, ಹಾಗೆಯೇ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಇವರೊಟ್ಟಿಗೆ ಒಂದು ಲಾಂಛನ ಬಿಡುಗಡೆ ಕೂಡ ಆಯಿತು. ನಮ್ಮ ಶಾಲಾ ಲಾಂಛನ ಬಿಡುಗಡೆಯನ್ನು ಮಾಡಿಸಿದ್ವಿ. ಇದಾದಮೇಲೆ ಕಾರ್ಯಕ್ರಮದ ಭಾಷಣ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಮಧ್ಯಾಹ್ನ 2-2:30ವರೆಗೂ ಸೇಮ್ ಸ್ಟೇಜ್ ಪ್ರೋಗ್ರಾಮೇ ಇತ್ತು. ಒಂದು ವಿಶೇಷ ಏನಪ್ಪ ಅಂತಂದರೆ ಇದರಲ್ಲಿ ನಾನು ಆ್ಯಂಕರಿಂಗ್ ಮಾಡಿದ್ದೆ. ಸೊ ಇಡೀ ಕಾರ್ಯಕ್ರಮದಲ್ಲಿ ಆ್ಯಂಕರಿಂಗ್ ನಂದೇ ಆಗಿತ್ತು. ಸೊ ಅದು ಒಂಚೂರು ಸ್ಪೆಷಲ್ ಅನ್ನಿಸ್ತಿದ್ದು ನನಗೆ. ಹಾಗೆಯೇ ಹಿರಿಯ ವಿದ್ಯಾರ್ಥಿಗಳಿಗೆಲ್ಲ ಕಿರು ಸನ್ಮಾನ ಹಮ್ಮಿಕೊಂಡಿದ್ವಿ. ಸೊ ಕನ್ನಡ ಮೀಡಿಯಮಲ್ಲಿ ಇಲ್ಲಿ 1987ನಲ್ಲಿ ಓದಿರೋವಂಥ ಒಬ್ಬ ಸರ್ರು, ಅವರಿವಾಗ ರವಿಕುಮಾರ್ ಸರ್ ಅಂದ್ಬಿಟ್ಟು MBBS ಮಾಡಿದ್ದಾರೆ. ಒಳ್ಳೆ ಮೆಡಿಕಲ್ ಹುದ್ದೆಯಲ್ಲಿದ್ದಾರೆ, ಒಳ್ಳೆ ವೈದ್ಯರು ಕೂಡ, ಮಕ್ಕಳ ತಜ್ಞರು ಕೂಡ ಆಗಿದ್ದಾರೆ. ಜೊತೆಗೆ ಇನ್ನೊಬ್ಬರು SBI ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ, ಗೀತಾ ಮೇಡಮ್ಮು. ಲೇಖಕಿ ಆಗಿದ್ದಾರೆ ಹರ್ಷಿತಾ ಅವರು.
ಡ್ಯಾನ್ಸ್ ನಡೆಸ್ತಿದ್ದಾರೆ, ಡ್ಯಾನ್ಸ್ ಅಕಾಡೆಮಿ, ಹೀಗೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಕೂಡ ಇವತ್ತು ಬಂದಿದ್ದರು. ಜೊತೆಗೆ ನಾವು ಮಾಡಿರುವಂಥ ಕೆಲವೊಂದು ಸ್ಪರ್ಧೆಗಳಲ್ಲಿ ಮಕ್ಕಳಿಗೆ ಪ್ರೈಸಸ್ ಕೂಡ ಇವತ್ತು ಇಲ್ಲಿ ಕೊಟ್ಟಿದ್ದಾಯಿತು. ಇನ್ನೇನು ಪ್ರೋಗ್ರಾಮ್ ಕೊನೆ ಆಗ್ತಾ ಇರೋ ಟೈಮಲ್ಲಿ ಆದಿಶೇಷ ರಾವ್ ಸರ್ ಉಪನಿರ್ದೇಶಕರು ಇವರು ಬಂದರು, ಹಾಗೆಯೇ ಸುಕನ್ಯಾ ಮೇಡಮ್ ಬಂದರು. ಇವರು DDPI ಕಡೆಯಿಂದ ಪದವಿ ಪೂರ್ವ ಇಲಾಖೆ ಕಡೆಯವರು. ಸೊ ಇವರು ತುಂಬ ಇಂಪಾರ್ಟೆಂಟ್ ನಮಗೆ. ಇವ್ರಿಗೂ ಕೂಡ ಕಿರು ಸನ್ಮಾನ ಮಾಡಿದ್ರು ಸ್ಕೂಲ್ ಕಡೆಯಿಂದ. ಜೊತೆಗೆ ಎಲ್ಲ VIPಸ್ದು ಭಾಷಣ ಆಯಿತು, ಅಧ್ಯಕ್ಷರ ಭಾಷಣ ಕೊನೆಗೆ ಬಂತು. ಇಡೀ ಮಧ್ಯಾಹ್ನ 2:30-3 ಗಂಟೆ ತನಕ ಸ್ಟೇಜ್ ಪ್ರೋಗ್ರಾಮೇ ಇತ್ತು. ಇದಾದಮೇಲೆ ಒಳ್ಳೆ ಊಟ ಅರೇಂಜ್ ಮಾಡಿದರು ಎಲ್ಲ ಮಕ್ಕಳಿಗೂ, VIPಸ್ಗೂ, ಜೊತೆಗೆ ಪೋಷಕರಿಗೂ ಕೂಡ ಇಲ್ಲೇ ಊಟ ಅರೇಂಜ್ ಆಗಿತ್ತು. ಒಳ್ಳೆ ಟೊಮೆಟೊ ಬಾತ್ ಜೊತೆಗೆ ಒಂದೊಂದು ಲಡ್ಡು ಸಿಗ್ತಾಯಿತ್ತು ಎಲ್ಲರಿಗೂ. ತುಂಬ ಖುಷಿಪಟ್ಟರು ಮಕ್ಕಳು ಮಾತ್ರ. ಈ ಪ್ರೋಗ್ರಾಮ್ನ ಎಂಜಾಯ್ ಮಾಡಿದ್ರು. ಇನ್ನೇನು ಕೊನೆ ಮೂಮೆಂಟಲ್ಲಿ ಎಲ್ಲರಿಗೂ ವಂದನೆ ಹೇಳೋ ಟೈಮಲ್ಲಿ VIPಸ್ಗೆಲ್ಲ ಕಿರು ಸನ್ಮಾನ ಕೂಡ ನಡೀತು ಅಧ್ಯಕ್ಷರ ಕಡೆಯಿಂದ. ಸೊ ಫೈನಲಿ ನಾವು ಅಂದ್ಕೊಂಡಂತೆ ಒಂದು ಒಳ್ಳೆ ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದು ಆಯಿತು. ಸೊ ಆವತ್ತು ಬ್ಯುಸಿ ಇತ್ತು, ಪೋಸ್ಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋ. ಸೊ ಹಾಗಾಗಿ ನಿಧಾನವಾಗಿ ಕೂತ್ಕೊಂಡು ವೀಡಿಯೋಗಳು ನೋಡ್ತಾ ನಾನು ಇದನ್ನು ಎಡಿಟ್ ಮಾಡ್ತಿದ್ದೀನಿ, ಅಪ್ಲೋಡ್ ಮಾಡ್ತಿದ್ದೀನಿ. ಜೊತೆಗೆ ಇದು ನೋಡ್ತಿದ್ದೀರಾ, ಸ್ಟಾರ್ಟಿಂಗೇ ಸಾಂಗ್ ಇದು ನಮ್ಮ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳಿಂದ ಭರತನಾಟ್ಯ. ಸೊ ಇದು ಸಾಂಗ್ ಒಟ್ಟಿಗೆ ನಾನು ಡ್ಯಾನ್ಸನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನೀವು ಈ ವಿಡಿಯೋ ನೋಡ್ಬೋದು. 20-25 ಡ್ಯಾನ್ಸ್ಗಳು ಅವತ್ತು ಅರೇಂಜ್ ಆಗಿತ್ತು. ಬಟ್ ಎಲ್ಲನೂ ಸಾಧ್ಯ ಆಗಲಿಲ್ಲ ಅಂತಂದರೂ ಒಂದಷ್ಟು ಮಾತ್ರ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಸಾಂಗ್ ಕೊಟ್ಟರೆ ನನಗೆ ಕಾಪಿರೈಟ್ ಬರೋದ್ರಿಂದ ಐ ಆಮ್ ಸಾರಿ. ಸೊ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಸತಿ ನಮಗೆ ಕೊರಿಯೋಗ್ರಫಿಯಾಗಿ ಬಂದಿದ್ದವರು ರಾಜ್ ಅಕಾಡೆಮಿಯಿಂದ ಒಂದು ರಾಜ್ ಸರ್, ಹಾಗೆಯೇ ಅವರಿಂದ ಒಂದು 4 ಜನ ಅಸಿಸ್ಟೆಂಟ್ಗಳು ಬಂದಿದ್ದರು, ಡ್ಯಾನ್ಸ್ ಮಾಸ್ಟರ್ಗಳು. ಸೊ ನಮಗೆ ರಿಸ್ಕ್ ಇರಲಿಲ್ಲ ಡ್ಯಾನ್ಸ್ ಕಲಿಸೋದೆಲ್ಲ ಟೀಚರ್ಗಳಿಗೆ. ಎಲ್ಲ ಅವರಿಗೆ ಒಪ್ಪಿಸಿದ್ವಿ. ವಿತ್ ಕಾಸ್ಟ್ಯೂಮ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಸೊ ವರ್ತ್ ಅಂತ ಅನ್ನಿಸ್ತು. ಅದಾದಮೇಲೆ ಪ್ರೈಮರಿ ಕಡೆಯಿಂದ ಅಮ್ಮಂದಿರೊಟ್ಟಿಗೆ ಮಕ್ಕಳು ಡ್ಯಾನ್ಸ್ ಮಾಡಿದ್ದು, ಇದು ಸಹ ನನಗೆ ವಿಡಿಯೋ ಸಿಕ್ಕಿದ್ರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ. ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ರೆ ನನಗೆ ಇನ್ನಷ್ಟು ಮೋಟಿವೇಶನ್ ಆಗುತ್ತೆ, ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಒಂದು ಸಹಕಾರ ಸಿಗುತ್ತೆ. ಜೊತೆಗೆ ಎಲ್ಲ ಥರದ ಡ್ಯಾನ್ಸ್ಗಳನ್ನು ನಾನು ಸಾಂಗ್ ಸಮೇತ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.